ಒಂದು ಕತ್ತಲೆಯ ರಾತ್ರಿ. ವರುಣನಿಗೆ ಕಾಡಿನ ಮಧ್ಯೆ ಕತ್ತಲು ತುಂಬಿದ ಮನೆ ಸಿಕ್ಕಿತು. ಹೊರಗಡೆ ಮಳೆ ಧಾರಾಕಾರವಾಗಿ ಸುರಿಯುತ್ತಿದ್ದುದರಿಂದ ಅಲ್ಲೇ ರಾತ್ರಿಯನ್ನು ಕಳೆದಿಟ್ಟುಕೊಳ್ಳಲು ನಿರ್ಧರಿಸಿದನು. ಮನೆಯ ಒಳಗೆ ಪ್ರಾರಂಭದಲ್ಲಿ ಸುಮ್ಮನಿದ್ದರೂ ಸಮಯ ಹೋದಂತೆ ಅನ್ಯಾಯದ ಅತ್ತ ಹಸುಗಳು ಕೇಳಿಸುತ್ತಿದ್ದವು. ಅವನು ಪರಿಶೀಲನೆ ಮಾಡಲು ಪ್ರಾರಂಭಿಸಿದ. ಮನೆಯ ಪ್ರತಿ ಕೊಠಡಿ ಬಾಗಿಲು ತೆರೆಯುತ್ತಿದ್ದಂತೆ ಅವನ ಕಿವಿಗೆ ಜರಕಲು ಶಬ್ದಗಳು, ಮೂಕವಾಸನೆ ಓಕೆ ಗೈಸ್, ಈಗ ನೀವು ನೋಡಿದ್ರಲ್ಲ ಆ ಥರ ವಿಡಿಯೋ ಯಾವ ಥರ ಮಾಡೋದಂತ ಇವತ್ತಿಂದ ಹೇಳ್ಕೊಡ್ತೀನಿ. ಹಾರರ್ ಕಾರ್ಟೂನ್ ಆ್ಯನಿಮೇಷನ್ ವಿಡಿಯೋ ಯಾವ ಥರ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸೊ ಯಾರೂ ಸ್ಕಿಪ್ ಮಾಡದೆ ನೋಡಿ. ಆ್ಯಂಡ್ ಈಗ ವಿಡಿಯೋ ಬಂದುಬಿಟ್ಟು ನೀವು ನಿಮ್ಮ ಫೋನಿಂದ 15 to 20 ಮಿನಿಟ್ಸಲ್ಲಿ ಈಸಿಲಿ ನೀವು ಕ್ರಿಯೇಟ್ನ ಮಾಡ್ಕೋಬೋದು. ಓಕೆನಾ ಗೈಸ್? ಸೂಪರ್ ಗೈಸ್, ಯಾವ ಥರ ಕಾರ್ಟೂನ್ ಆ್ಯನಿಮೇಷನ್ ಹಾರರ್ ಸ್ಟೋರಿ ವಿಡಿಯೋ ಮಾಡೋದಂತ ಹೇಳ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಸೊ ಬನ್ನಿ ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ತೀವಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೆ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಫಸ್ಟ್ ನಾವು ಓಪನ್ ಮಾಡ್ಕೊಳ್ಳೋಣ ChatGPT. ಇದ್ರ ಬಗ್ಗೆ ನಾನು ಎಲ್ಲ ವೀಡಿಯೋಸಲ್ಲೂ ಹೇಳ್ತೀನಿ ಯಾವ ಥರ ಯೂಸ್ ಮಾಡೋದಂತ. ಸೊ ಈ ವಿಡಿಯೋದಲ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ಯೂಸ್ ಮಾಡೋದಂತ. ಸೊ ChatGPTನ ಓಪನ್ ಮಾಡಿಕೊಂಡು ಸಿಂಪಲಿ ಇಲ್ಲಿ ಹಾರರ್ ಮೂವಿಗೆ ಸ್ಟೋರಿ, ಮೂವಿ ಎಲ್ಲ ಸ್ಟೋರಿಗೆ ಹಾರರ್ ಸ್ಟೋರಿ ಬೇಕಲ್ವಾ? ಓಕೆನಾ? ಸೊ ಹಾರರ್ ಸ್ಟೋರಿ ನಾವಿಲ್ಲಿ ರೈಟ್ ಎ ಡೇಂಜರಸ್ ಹಾರರ್ ಸ್ಟೋರಿ ಇನ್ ಕನ್ನಡ ಇನ್ 200 ವರ್ಡ್ಸ್. ಸೊ ನಾನಿಲ್ಲಿ 200 ವರ್ಡ್ಸ್ ತೊಗೊಂಡಿದ್ದೀನಿ. ನೀವು ಎಷ್ಟು ವರ್ಡ್ಸ್ ಬೇಕಿದ್ರು ಇಲ್ಲಿ ಯೂಸ್ನ ಮಾಡ್ಕೋಬೋದು. ಲೈಕ್ 500 ಆಯಿತು, 1000 ಆಯಿತು, ಆ ಥರ ನೀವು ಯೂಸ್ನ ಮಾಡ್ಕೊಡು. ಸಿಂಪಲಿ ನೀವೇನು ಮಾಡಬೇಕು, ಇಲ್ಲಿ ಸೆಂಡ್ ಮಾಡಿ. ಓಕೆನಾ? ಅದನ್ನು ಟೈಪ್ ಮಾಡಿಬಿಟ್ಟು ರೈಟ್ ಎ ಡೇಂಜರಸ್ ಹಾರರ್ ಸ್ಟೋರಿ ಇನ್ ಕನ್ನಡ ಇನ್ 200 ವರ್ಡ್ಸ್ ನೀವು ಸೆಂಡ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಟೈಪ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಒಂದು ಸ್ಟೋರಿ ಒಂದು ಕ್ರಿಯೇಟ್ ಮಾಡಿಕೊಡುತ್ತೆ. ಏನು ChatGPT ಇದೆ ಅದು. ಓಕೆನಾ? ಸೊ ಇದಾದಮೇಲೆ ನಮಗೆ ಪ್ರಾಂಪ್ಟ್ ಬೇಕು ಇಮೇಜಸ್ನ ಕ್ರಿಯೇಟ್ ಮಾಡೋಕ್ಕೆ. ಓಕೆನಾ? ಸೊ ಸಿಂಪಲಿ ನಾವೇನು ಮಾಡೋಣ, ಇಲ್ಲಿ ಪ್ರಾಂಪ್ಟ್ನ ಬರೆಯೋಣ. ಏನು ಪ್ರಾಂಪ್ಟ್, ಸೊ ನೋಡ್ಕೊಳ್ಳಿ ಏನು ಪ್ರಾಂಪ್ಟ್ನ ಬರಿತಾ ಇದ್ದೀನಿ ಅಂತ. ಬೈ ಚಾನ್ಸ್ ನಿಮಗೆ ಗೊತ್ತಾಗಿಲ್ಲ ಅಂದರೆ ಏನು ಮಾಡಿ, ಸ್ಕ್ರೀನ್ಶಾಟ್ನ ಹೊಡ್ಕೊಳ್ಳಿ. ನಾನು ಏನು ಬರ್ತಿದ್ದೀನಿ ಸೊ ಇಲ್ಲಿ ಬರ್ದಾದ್ಮೇಲೆ ಲಾಸ್ಟಿಗೆ ಒಂದ್ಸಲ ಸ್ಕ್ರೀನ್ಶಾಟ್ನ ಹೊಡ್ಕೊಳ್ಳಿ. ಓಕೆನಾ? ಸೊ ನಾವು ಬ್ರೇಕ್ ಡೌನ್ ದಿ ಸೀನ್. ಸೇಮ್ ನಾನು ಇದೇ ಥರ ಯಾವ ಥರ ಬರಿತಿದ್ದೀನಿ ಸೇಮ್ ಇದೇ ಥರ ನೀವು ಟೈಪ್ ಮಾಡಬೇಕು. ಸೀನ್ಸ್ ಆ್ಯಂಡ್ ಗಿವ್ ಮೀ, ಇಲ್ಲಿ ಸೇಮ್ ಅದೇ ಥರ ಬರೀ. ಓಕೆನಾ? ಗಿವ್ ಮೀ ಪ್ರಾಂಪ್ಟ್ಸ್. ಓಕೆನಾ? ಸೊ ದಟ್ ಐ ವಿಲ್ give a text to image AI ಅಂತ ಹಾಕಿ. ಓಕೆನಾ? ಸೊ AI and to give me suitable. ಸೂಟಬಲ್ ಸರಿಯಾಗಿಲ್ಲ, ಸೊ ಮತ್ತೆ ನಾವು ಸರಿ ಮಾಡಬೇಕು. ವಿಜುವಲ್. ಓಕೆನಾ? ಸೂಟಬಲ್ ವಿಜುವಲ್. ಓಕೆನಾ? ಸೊ ಸೂಟಬಲ್ನ ಸರಿ ಮಾಡೋಣ. ಓಕೆ, ನಾವು ಬ್ರೇಕ್ ಡೌನ್ ದಿ ಸೀನ್ ಆ್ಯಂಡ್ ಗಿವ್ ದಿ ಪ್ರಾಂಪ್ಟ್ಸ್ ದಟ್ ಐ ವಿಲ್ ಗಿವ್ ಟೆಕ್ಸ್ಟ್ ಟು ಇಮೇಜ್ AI ಟು ಗಿವ್ ಮೀ ಸೂಟಬಲ್ ವಿಜುವಲ್. ಓಕೆನಾ? ಸೊ ಸೇಮ್ ಇದೇ ಥರ ನೀವು ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಂಡು ಆದಮೇಲೆ ಸಿಂಪಲ್ಲಿ ಇಲ್ಲಿ ಸೆಂಡ್ ಆಪ್ಷನ್ ಬಟನ್ ಇರುತ್ತಲ್ಲ, ಆರೋ ಮಾರ್ಕ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಇಲ್ಲಿ ಪ್ರಾಂಪ್ಟ್ಸ್ ಇಮೇಜ್ ಕ್ರಿಯೇಟ್ ಮಾಡಿಕೊಡುತ್ತೆ ನಿಮ್ಮ ಸ್ಟೋರಿ ಅಕಾರ್ಡಿಂಗು. ನಿಮ್ಮ ಸ್ಟೋರಿ ಯಾವ ಥರ ಇದೆ ಅದರ ಅಕಾರ್ಡಿಂಗ್ ಬಂದುಬಿಟ್ಟು ಇಮೇಜ್ ಕ್ರಿಯೇಟ್ ಮಾಡೋಕ್ಕೆ ಪ್ರಾಂಪ್ಟ್ಸ್ಗಳನ್ನ ಕೊಡುತ್ತೆ. ಯಾವುದು? ChatGPT. ಓಕೆನಾ? ಸೊ ಸಿಂಪಲಿ ನಾವು ಏನು ಮಾಡಬೇಕು, ಇದನ್ನೆಲ್ಲ ನಾವು ಕಾಪಿ ಮಾಡಿ ನೋಟಲ್ಲಿ ಪೇಸ್ಟ್ನ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಇಲ್ಲಿಂದನೂ ಕಾಪಿ ಮಾಡ್ಕೋಬೋದು. ನಾವು ನೋಟ್ಸಲ್ಲಿ ಏನಕ್ಕೆ ಪೇಸ್ಟ್ ಮಾಡ್ತೀವಿ ಅಂದರೆ ಎಲ್ಲಾದರೂ ಬೈ ಮಿಸ್ ಆಗಿ ಏನಾದರೂ ರಿಫ್ರೆಶ್ ಆಗಿಬಿಟ್ರೆ ಫೋನು, ಹಾಗಾಗಿ ನಾವು ನೋಟಲ್ಲಿ ಪೇಸ್ಟ್ನ ಮಾಡೋದು, ಬೇರೆ ಏನಿಲ್ಲ. ಓಕೆನಾ? ಬೈ ಚಾನ್ಸ್ ರಿಫ್ರೆಶ್ ಆಗಿಬಿಟ್ರೆ ಆ ಸ್ಟೋರಿ ಆ್ಯಂಡ್ ಪ್ರಾಂಪ್ಟ್ಸ್ ಏನಿರುತ್ತೆ ಹೋಗ್ಬಿಡುತ್ತೆ. ChatGPT ಅದೇ ಸ್ಟೋರಿ ಅದೇ ಪ್ರಾಂಪ್ಟ್ ಕೊಡಲ್ಲ, ಬೇರೆ ಬೇರೆ ಡಿಫ್ರೆಂಟು ಸ್ಟೋರಿ ಕೊಡೋದು. ಓಕೆನಾ? ಸೊ ಹಾಗಾಗಿ ಮಿಸ್ ಆಗಿಬಿಡುತ್ತೆ. ಸೊ ಇಲ್ಲ ನೀವು ಸ್ಕ್ರೀನ್ಶಾಟ್ನ ಹೊಡ್ಕೋಬೋದು, ಇಲ್ಲಾಂದರೆ ನೀವು ನೋಟಲ್ಲಿ ಕಾಪಿ ಪೇಸ್ಟ್ನ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ಸಿಂಪಲಿ ನಾವು ಪ್ರಾಂಪ್ಟು ಮತ್ತು ಸ್ಟೋರಿ ಏನಿದೆ ಅದನ್ನು ಕಾಪಿ ಪೇಸ್ಟ್ನ ಮಾಡ್ತಾಯಿದ್ದೀವಿ ನಮ್ಮ ನೋಟಲ್ಲಿ. ಓಕೆನಾ? ಸಿಂಪಲಿ ಪ್ರಾಂಪ್ಟ್ನ ನಾನು ಕಾಪಿನ ಮಾಡ್ಕೊಳ್ತೀನಿ ಇಲ್ಲಿಂದ. ಸೊ ಇಲ್ಲಿಂದ ಸೆಲೆಕ್ಟ್ ಟೆಕ್ಸ್ಟು, ಅದಾದಮೇಲೆ ಇದನ್ನೆಲ್ಲ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಸೊ ನೋಡಿದ್ರಲ್ಲ ನಂದೆಲ್ಲ ಪೇಸ್ಟ್ ಆಗಿದೆ, ಏನು ಪ್ರಾಂಪ್ಟ್ಸ್ ಎಲ್ಲ ಇದೆ ಅದೆಲ್ಲ ಪೇಸ್ಟ್ ಆಗಿದೆ. ಸೊ ಈಗ ನಾವು ಏನು ಮಾಡಬೇಕು, ಮಾಡಬೇಕಂದ್ರೆ AI ಇಮೇಜಸ್ನ ಕಲೆಕ್ಟ್ ಮಾಡಬೇಕು. ಸೊ ತುಂಬ ಜನ ಹೇಳ್ತೀರಾ ಈ ಐಡಿಯೋಗ್ರಾಮ್ ಏನಿದೆ ಇದು ತುಂಬ ಜನಕ್ಕೆ ಏನಿದೆ ಕ್ರಿಯೇಟ್ ಮಾಡೋಕ್ಕಾಗ್ತಿಲ್ಲ, ಕ್ರೆಡಿಟ್ಸ್ ಎಲ್ಲ ಖಾಲಿಯಾಗಿದೆ, ಲಿಮಿಟೆಡ್ ಅಂತ ಹೇಳ್ತಾ ಇದ್ದೀರಾ. ನಾನು ನಿಮಗೆ ಒಂದು ಐಡಿಯಾನ ಕೊಡ್ತೀನಿ. ಓಕೆನಾ? ಸೊ ನಿಮ್ಮದು
ಏನು ಮಾನಿಟೈಸೇಷನ್ ಇದೆ ಅದು ಆನ್ ಆಗೋಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೆ ಪೇ ಮಾಡೋಕ್ಕೆ ಹೋಗಬೇಡಿ. ಇದರಲ್ಲಿ ನೀವು ಏನು ನಿಮ್ಮದು ಜಿಮೇಲ್ ಇದೆ, ಒಂದು ದಿನಕ್ಕೆ 1-2-3 ಜಿಮೇಲ್ನ ಯೂಸ್ ಮಾಡ್ಕೊಳ್ಳಿ. ಜಿಮೇಲ್ ಏನು ಫ್ರೀಯಾಗಿ ಕ್ರಿಯೇಟ್ ಮಾಡ್ಕೋಬೋದಲ್ಲ ನೀವು. 2-3 ಜಿಮೇಲ್ನ ಯೂಸ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಫೋಟೋಸ್ ಬೇಕು ಅಷ್ಟು ಫೋಟೋಸ್ ಸಿಕ್ಬಿಡುತ್ತೆ ನಿಮಗೆ ಐಡಿಯೋಗ್ರಾಮಲ್ಲಿ. ಓಕೆನಾ. ಸೊ ನೀವು ಈಸಿಲಿ ಫೋಟೋಸ್ಗಳನ್ನ ಇಂದ ಜನ್ರೇಟ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಪ್ಲಸ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಟೈಪ್ ಮಾಡ್ಕೊತೀನಿ ಇನ್ 3D ಆ್ಯನಿಮೇಷನ್ ಸ್ಟೈಲ್ ಅಂತ. ಆಮೇಲೆ ಅದಾದಮೇಲೆ ಒಂದು ಅಂಡರ್ಸ್ಕೋರ್ ಕೊಡ್ತೀನಿ. ಅದಾದಮೇಲೆ ಇಲ್ಲಿ ನಾವು ಏನು ಪ್ರಾಂಪ್ಟ್ ಇತ್ತು ಫಸ್ಟ್ನೇ ಪ್ರಾಂಪ್ಟು ಅದನ್ನು ನಾವು ಇಲ್ಲಿ ಆ್ಯಡ್ ಮಾಡಬೇಕು. ಓಕೆನಾ. ಸೊ ಫಸ್ಟ್ನೇ ಪ್ರಾಂಪ್ಟ್ ನಾನು ಇಲ್ಲಿಂದ ತಗೋತೀನಿ. ಸೊ ಇಲ್ಲಿದೆ ನಾವು ಹೇಳ್ತಿರೋ ಸೆನ್ಸ್. ಓಕೆ. ಸೊ ಇಲ್ಲಿಂದ ಈ ಡಾರ್ಕ್, ಓಕೆನಾ. ಸೊ ಈ ಡಾರ್ಕ್ ಇದೆಯಲ್ಲ ಅಲ್ಲಿಂದ ನಾವು ಕಾಪಿನ ಮಾಡ್ಕೋಬೇಕು ಫುಲ್ಲು ಪ್ರಾಂಪ್ಟು. ಓಕೆನಾ. ಸೊ ಕಾಪಿ ಮಾಡಿಕೊಂಡು ಅದಾದಮೇಲೆ ನಾವಿಲ್ಲಿ ಪೇಸ್ಟ್ನ ಮಾಡ್ಕೊಳ್ಳೋಣ. ಸೊ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ನಾವು ಇಲ್ಲಿ ಏನು ಮಾಡಬೇಕು, ಜನ್ರೇಟ್ ಆಪ್ಷನ್ ಕಾಣಿಸ್ತಿದಿಲ್ಲ ನಿಮಗೆ. ಸೊ ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಇಮೇಜ್ ಏನಿದೆ ವಿದಿನ್ ಸೆಕೆಂಡ್ಸಲ್ಲಿ ಇಮೇಜ್ ಬಂದುಬಿಟ್ಟು ಕ್ರಿಯೇಟ್ ಆಗಿಬಿಡುತ್ತೆ. ಓಕೆನಾ. ಸೊ ಇಲ್ಲಿ ನೀವು ನೋಡ್ಬೋದು ನಿಮ್ಮ ಇಮೇಜ್ ಏನಿದೆ 4 ಇಮೇಜ್ ಕೊಟ್ಟಿದ್ದಾರೆ. ಸೊ ನಿಮಗೆ ಇದರಲ್ಲಿ ಯಾವ ಇಮೇಜಸ್ ಇಷ್ಟ ಆಗುತ್ತೆ ಅದನ್ನು ನೀವು ಯೂಸ್ನ ಮಾಡ್ಕೋಬೋದು. ಇಲ್ಲ ನಂಗೆ 4 ಇಷ್ಟ ಆಗಿದೆ ಅಂದರೆ ನೀವು 4 ಡೌನ್ಲೋಡ್ ಮಾಡ್ಕೋಬೋದು. ಸಿಂಪಲಿ ನೀವು ಆ ಇಮೇಜ್ ಇದೆಯಲ್ಲ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿದ್ರೂ ಡೌನ್ಲೋಡ್ ಆಪ್ಷನ್ ಬಂದುಬಿಡುತ್ತೆ. ಇಲ್ಲ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿನೂ ಡೌನ್ಲೋಡ್ ಆಪ್ಷನ್ ಬರುತ್ತೆ. ನೀವು ಎಲ್ಲಿಂದ ಬೇಕಿದ್ರೂ ಡೌನ್ಲೋಡ್ನ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ ಗೈಸ್. ಸೊ ನಾನು ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನೊಂದು ಇಮೇಜ್ನ ಕ್ರಿಯೇಟ್ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ. ಓಕೆನಾ. ಸೊ ಸಿಂಪಲಿ ಇಲ್ಲಿ ಪ್ಲೇಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವು ಏನು ಪೇಸ್ಟ್ ಮಾಡಿದ್ವಿ ಫಸ್ಟ್ನೇ ಪ್ರಾಂಪ್ಟು ಅದನ್ನು ರಿಮೂವ್ ಮಾಡೋಣ ಇಲ್ಲಿಂದ. ಓಕೆನಾ. ಸೊ ರಿಮೂವ್ ಮಾಡಾದ್ಮೇಲೆ ಈಗ ಎರಡನೇ ಪ್ರಾಂಪ್ಟ್ನ ನಾವಿಲ್ಲಿ ಕಾಪಿ ಮಾಡಿಬಿಟ್ಟು ಪೇಸ್ಟ್ನ ಮಾಡಬೇಕು. ಈ 3D ಆ್ಯನಿಮೇಷನ್ ಸ್ಟೈಲ್ ಏನಿದೆ ಇದನ್ನು ಇಲ್ಲೇ ಇರಕ್ಕೆ ಬಿಡೋಣ. ಸೊ ಸಿಂಪಲಿ ಬ್ಯಾಕ್ ಬಂದುಬಿಟ್ಟು ನಾವಿಲ್ಲಿ ಎಲ್ಲೋಯ್ತು ನಮ್ಮದು ಇಲ್ಲಿ ಪ್ರಾಂಪ್ಟು. ಸೊ ಇಲ್ಲಿಂದ ನಾವು ನಮ್ಮದು ಏನು ಪ್ರಾಂಪ್ಟ್ ಇದೆ ಸೆಕೆಂಡ್ನೇ ಪ್ರಾಂಪ್ಟು ಅದನ್ನು ನಾವಿಲ್ಲಿ ಕಾಪಿನ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಂಡು ಆದಮೇಲೆ ಈಗ ನಾವೇನು ಮಾಡಬೇಕು, ಸಿಂಪಲಿ ಬ್ಯಾಕ್ ಬಂದುಬಿಟ್ಟು ನಮ್ಮದು ಇಲ್ಲಿ ಪೇಸ್ಟ್ನ ಮಾಡಬೇಕು. ಓಕೆನಾ. ಪೇಸ್ಟ್ನ ಮಾಡಿ ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ವಿದಿನ್ ಸೆಕೆಂಡ್ಸಲ್ಲಿ ನಿಮ್ಮದು ಫೋಟೋ ಏನಿರುತ್ತೆ ಅದು ಡೌನ್ಲೋಡ್ ಆಗಿಬಿಡುತ್ತೆ ಆ್ಯಂಡ್ ಶೋ ಆಗಿಬಿಡುತ್ತೆ. ಸೊ ಇಲ್ಲಿ ನೋಡ್ಬೋದು ನಿಮ್ಮ ಫೋಟೋಸ್ ಬಂದುಬಿಟ್ಟು ಇಲ್ಲಿ ಶೋ ಆಗ್ತಿದೆ. ಸೊ ಸಿಂಪಲಿ ನಿಮಗೆ ಇದರಲ್ಲಿ ಯಾವ ಫೋಟೋ ಇಷ್ಟ ಆಗುತ್ತೆ ಆ ಫೋಟೋನ ನೀವು ಡೌನ್ಲೋಡ್ನ ಮಾಡ್ಕೋಬೋದು. ಓಕೆನಾ ಗೈಸ್. ಸೊ ಗೊತ್ತಾಯ್ತಲ್ಲ ಫೋಟೋಸ್ ಯಾವ ಥರ AI ಇಂದ ಜನ್ರೇಟ್ ಮಾಡಿಸೋದಂತ. ಸೊ ಇದೆಲ್ಲ ಫೋಟೋಸ್ ಎಲ್ಲ ಜನ್ರೇಟ್ ಮಾಡಿಸಾದ್ಮೇಲೆ ಈಗ ಏನು ಮಾಡೋದಂತ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ಸಿಂಪಲಿ ನಾವು ಯಾವುದಾದ್ರೂ ಒಂದು ಫೋಟೋನ ಇಲ್ಲಿ ಡೌನ್ಲೋಡ್ನ ಮಾಡ್ಕೊಳ್ಳೋಣ. ಸೊ ನನಗೆ ಇದಷ್ಟು ಇಷ್ಟ ಆಗಿಲ್ಲ, ಬೇರೆ ಫೋಟೋ ಚೆಕ್ ಮಾಡ್ತೀನಿ. ಇದನ್ನು ಅಷ್ಟು ಇಷ್ಟ ಆಗಿಲ್ಲ, ಕವರ್ ಫೋಟೋ. ಲಾಸ್ಟ್ ಒಂದು ಮೇ ಬಿ ಚೆನ್ನಾಗಿದೆ ಅನಿಸುತ್ತೆ. ಸೊ ಲಾಸ್ಟ್ ಒಂದು ಫೋಟೋ ಚೆಕ್ ಮಾಡ್ತೀನಿ ಒಂದ್ಸಲ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಫೋಟೋ ಬಂದುಬಿಟ್ಟು ಶೋ ಆಗುತ್ತೆ. ಓಕೆ. ನನಗೆ ಈ ಫೋಟೋ ಬಂದುಬಿಟ್ಟು ಇಷ್ಟ ಆಯಿತು, ಲಾಸ್ಟ್ನೇ ಫೋಟೋ. ಇದನ್ನು ನಾನು ಸಿಂಪಲಿ ಡೌನ್ಲೋಡ್ನ ಮಾಡ್ಕೋತೀನಿ. ಓಕೆನಾ. ಸೊ ಇದನ್ನು ಲಾಂಗ್ ಪ್ರೆಸ್ ಮಾಡಿ ನಿಮಗೆ ಡೌನ್ಲೋಡ್ ಆಪ್ಷನ್ ಸಿಕ್ಬಿಡುತ್ತೆ. ಸೊ ನೀವು ಇಲ್ಲಿಂದ ಡೌನ್ಲೋಡ್ನ ಮಾಡ್ಕೋಬೋದು. ಓಕೆನಾ ಗೈಸ್. ಸೊ ಸಿಂಪಲಿ ನಾನು ಇದನ್ನು ಡೌನ್ಲೋಡ್ನ ಮಾಡ್ಕೋತೀನಿ. ಓಕೆ. ನೀವು ಇನ್ನೊಂದ್ಸಲ ನೀವು ಚೆಕ್ ಬೇಕಿದ್ರೂ ಮಾಡ್ಕೋಬೋದು ನಿಮ್ಗೆ ಯಾವ ಇಮೇಜಸ್ ಇಷ್ಟ ಆಗ್ತಿದೆ ಆ ಇಮೇಜ್ನ. ಓಕೆನಾ. ಸೊ ಇದಾಯಿತು ನಮ್ಮದು ಇಮೇಜ್ ಜನ್ರೇಟ್ ಮಾಡೋ ಕೆಲಸ. ಸೊ ಈಗ ನಾವು ಇಮೇಜ್ ಟು ವಿಡಿಯೋ ಯಾವ ಥರ ಕ್ರಿಯೇಟ್ ಮಾಡೋದಂತ ಹೇಳ್ಕೊಡ್ತೀನಿ. ಇಲ್ಲಿ ನಾನು 2 ವೆಬ್ಸೈಟ್ಸ್ ಹೇಳ್ತೀನಿ, ಸಜೆಸ್ಟ್ ಮಾಡ್ತೀನಿ. ಒಂದು ಬಂದುಬಿಟ್ಟು ಪಿಕ್ಸಾವರ್ಸ್ AI. ಓಕೆನಾ. ಸೊ ಇದರಲ್ಲಿ ನೀವು ಈಸಿಲಿ ಕ್ರಿಯೇಟ್ ಮಾಡ್ಕೋಬೋದು. ಯಾವುದು ಇಮೇಜ್ ಟು ವಿಡಿಯೋ. ಓಕೆನಾ. ಪಿಕ್ಸಾ AI ಇಂದ ಪಿಕ್ಸಾವರ್ಸು. ಇನ್ನೊಂದು ಬಂದುಬಿಟ್ಟು ರನ್ಅವೇ. ಸೊ ರನ್ಅವೇಲಿ ನೀವು ಕ್ರೆಡಿಟ್ ಖಾಲಿ ಆಗಿದೆ ಅಂತ ಹೇಳ್ತಿದ್ದೀರಾ ಆ್ಯಂಡ್ ಅದು ಯೂಸ್ನೂ ಆಗ್ತಿಲ್ಲ ಅಂತ ಹೇಳ್ತಿದ್ದೀರಾ. ಬೈ ಚಾನ್ಸ್ ಅದರಲ್ಲಿ ಯೂಸ್ ಆಗಲಿಲ್ಲ ಅಂದರೆ ಇದು ಪಿಕ್ಸಾವರ್ಸಲ್ಲಿ ಯೂಸ್ ಮಾಡ್ಕೊಳ್ಳಿ. ಇದರಲ್ಲಿ ಯೂಸ್ ಆಗಿಲ್ಲ ಅಂದರೆ ರನ್ಅವೇಲಿ ಯೂಸ್ ಮಾಡ್ಕೊಳ್ಳಿ. ಬಟ್ ಏನು ನಾನು ಹೇಳಿದ್ನಲ್ಲ ಅದೇ ಪ್ರಾಸೆಸ್ನ ಯೂಸ್ ಮಾಡಿ. ಜಿಮೇಲು ಚೇಂಜ್ ಮಾಡಿ ಯೂಸ್ ಮಾಡಿ, ಆಗ ನಿಮಗೆ ಕ್ರೆಡಿಟ್ಸ್ಗಳು ಸಿಗುತ್ತೆ. ಓಕೆನಾ. ಬೈ ಚಾನ್ಸ್ ನಿಮ್ಮ ಚಾನಲ್ ಏನಾದರೂ ಮಾನಿಟೈಸೇಷನ್ ಏನಾದರೂ ಆದರೆ ಆಗಬೇಕಿದ್ರೆ ನೀವು ಪೇಯ್ಡ್ ತಗೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಆಗ ನೀವು ವೀಡಿಯೋಸ್ಗಳು ಮಾಡಲೇಬೇಕು, ಮಾನಿಟೈಸೇಷನ್ ಆಗಿರುತ್ತಲ್ಲ ವೀಡಿಯೋಸ್ ಮಾಡಲೇಬೇಕು, ಪೇ ಮಾಡಲೇಬೇಕು. ಓಕೆನಾ. ಸೊ ಈಗ ಯಾರೆಲ್ಲ ಮಾನಿಟೈಸೇಷನ್ ಆಗಿಲ್ಲ ಆಗ ನಾನು ಸಜೆಸ್ಟ್ ಮಾಡಲ್ಲ ಪೇ ಮಾಡೋಕ್ಕೆ, ಯಾಕಂದರೆ ಫಸ್ಟೇ ಪೇ ಮಾಡೋಕ್ಕೆ ಹೋಗಬೇಡಿ. ಓಕೆನಾ. ಬೈ ಚಾನ್ಸ್ ನಿಮ್ಮದು ಜಾಸ್ತಿ ವ್ಯೂಸ್ ಬಂದು ಆಗಬೇಕಿದ್ರೆ ನೀವು ಪೇನ ಮಾಡ್ಕೋಬೋದು. ನೋಡಿ ಗೈಸ್, ಈ ಥರ ವೆಬ್ಸೈಟು ಓಪನ್ ಆಗುತ್ತೆ. ನೀವು ಜಿಮೇಲ್ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ, ಗೂಗಲಿಂದ ಕಂಟಿನ್ಯೂ ಕೊಡಿ. ಅದಾದಮೇಲೆ ಇಲ್ಲಿ ಇಮೇಜ್ ಟು ವಿಡಿಯೋ ಅಂತ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಇದ್ರ ಮೇಲೆ ಸಿಂಪಲಿ ನೀವು ಟ್ಯಾಪ್ನ ಮಾಡಬೇಕು. ಓಕೆನಾ. ಇದ್ರ ಮೇಲೆ ಕ್ಲಿಕ್ನ ಮಾಡಿದರೆ ನಿಮಗೆ ಒಂದು ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ
ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸಿಂಪಲ್ಲಿ ನೀವೇನು ಮಾಡಬೇಕು, ಕೆಳಗೆ ಸ್ಕ್ರಾಲ್ ಮಾಡಿ ಇಲ್ಲಿ ಕ್ಲಿಕ್ ಟು ಇಮೇಜ್ ಅಪ್ಲೋಡ್ ಮಾಡೋ ಆಪ್ಷನ್ ತೋರಿಸುತ್ತೆ. ಸೊ ನಿಮ್ಮದು ಫಸ್ಟ್ನೇ ಇಮೇಜ್ ಏನಿದೆ ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ಇಲ್ಲಿ ಪ್ರಾಂಪ್ಟನ್ನ ನಾವು ಆ್ಯಡ್ ಮಾಡಬೇಕು. ಸೊ ನಾವು ಫಸ್ಟ್ನೇ ಪ್ರಾಂಪ್ಟ್ ಏನು ಇಮೇಜ್ ಕ್ರಿಯೇಟ್ ಮಾಡೋಕ್ಕೆ ಕೊಟ್ಟಿದ್ವಿ, ಸೇಮ್ ಅದೇ ಪ್ರಾಂಪ್ಟ್ ಏನಿದೆ ಅದನ್ನು ಕಾಪಿ ಮಾಡಿಬಿಟ್ಟು ಇಲ್ಲಿ ಇಮೇಜ್ ಜನ್ರೇಟ್ ಇಮೇಜ್ ಟು ವಿಡಿಯೋ ಏನು ಜನ್ರೇಟ್ ಮಾಡಿಕೊಡುತ್ತೀಗೆ ಅಲ್ಲಿ ನಮ್ಮ ಈ ಪ್ರಾಂಪ್ಟನ್ನ ಹಾಕಬೇಕು. ಓಕೆನಾ, ಅಷ್ಟೇ ಕೆಲಸ, ಇಲ್ಲಿ ಬೇರೆ ಏನು ಕೆಲಸ ಇಲ್ಲ. ಸೊ ಸಿಂಪಲಿ ಇಲ್ಲಿ ನಿಮ್ಮ ಪ್ರಾಂಪ್ಟನ್ನ ಪೇಸ್ಟ್ ಮಾಡಿ ಅದಾದಮೇಲೆ ಇಲ್ಲಿ ಕೆಳಗೆ ಸ್ಕ್ರಾಲ್ ಮಾಡಿದರೆ ನಿಮಗೆ ಒಂದು ಜನ್ರೇಟ್ ಆಪ್ಷನ್ ಕಾಣುತ್ತೆ. ಸಿಂಪಲಿ ನೀವು ಇಲ್ಲಿ ಬೇರೆ ಏನು ಮಾಡೋಕ್ಕೆ ಹೋಗ್ಬಿಟ್ಟು ಕ್ರಿಯೇಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ವಿಡಿಯೋ ಏನಾಗುತ್ತೆ ಕ್ರಿಯೇಟ್ ಆಗಿಬಿಡುತ್ತೆ. ಸೊ ನೀವು 5 ಸೆಕೆಂಡ್ ಆದರೂ ವಿಡಿಯೋ ಕ್ರಿಯೇಟ್ ಮಾಡ್ಕೋಬೋದು, ಇಲ್ಲ 10 ಸೆಕೆಂಡ್ ಬೇಕಿದ್ರೆ ನೀವು ವಿಡಿಯೋನ ಕ್ರಿಯೇಟ್ ಮಾಡ್ಕೋಬೋದು, ಅದು ನಿಮಗೆ ಬಿಟ್ಟಿದ್ದು. ಓಕೆನಾ. ಸೊ ನೋಡಿ ಈ ಥರ ಕ್ರಿಯೇಟ್ ಆಗಿ ಬರುತ್ತೆ ವಿಡಿಯೋ. ಸೊ ಸಿಂಪಲಿ ನೀವೇನು ಮಾಡಬೇಕು, ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ನ ಮಾಡ್ಕೋಬೇಕು, ಇದೇನು ವಿಡಿಯೋ ಇದೆ ಅದನ್ನು. ಓಕೆನಾ, ಒಂದ್ಸಲ ಪ್ಲೇ ಮಾಡಿ ನೋಡ್ಕೊಳ್ಳಿ. ಅದಾದಮೇಲೆ ಸಿಂಪಲಿ ನೀವೇನು ಮಾಡಿ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ನ ಮಾಡ್ಕೊಳ್ಳಿ. ಓಕೆನಾ. ಸೊ ಬೇರೆ ಏನು ಮಾಡೋಕ್ಕೆ ಹೋಗಬೇಡಿ. ಸೊ ಈ ಥರ ಡೌನ್ಲೋಡ್ ಮಾಡಿದರೆ ನೋಡಿ ಫೈಲ್ ಡೌನ್ಲೋಡ್ ಅಂತ ಬರ್ತಾ ಇದೆ, ಅಲ್ಲೇ ನಮ್ಗೆ ಆಪ್ಷನ್ ಕೊಟ್ಟಿರ್ತಾರೆ ಡೌನ್ಲೋಡ್ ಮಾಡೋದು. ಓಕೆನಾ. ಸೊ ವಿಡಿಯೋ ಕ್ರಿಯೇಟ್ ಮಾಡೋದು ಯಾವ ಥರ ಅಂತ ಗೊತ್ತಾಯ್ತಲ್ಲ. ಸೊ ನಿಮಗೆ ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ವಿಡಿಯೋ ಕ್ರಿಯೇಟ್ ಮಾಡಿ ತೋರಿಸ್ತೇನೆ ನಾನು ನಿಮಗೆ. ಸೊ ನೋಡ್ಕೊಳ್ಳಿ. ಓಕೆನಾ. ಸಿಂಪಲಿ ನಾವು ಬ್ಯಾಕ್ ಬರೋಣ. ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಇಮೇಜ್ ಟು ವಿಡಿಯೋ ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಮತ್ತೆ ನಾವು ಇನ್ನೊಂದು ಫೋಟೋ ಏನಿದೆ ಅದನ್ನು ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಎರಡನೇ ಫೋಟೋನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ಈಗ ನಾವು ಏನು ಎರಡನೇ ಪ್ರಾಂಪ್ಟ್ ಇದೆ, ಪ್ರಾಂಪ್ಟ್ ನಾವು ಇಮೇಜ್ ಕ್ರಿಯೇಟ್ ಮಾಡೋದಕ್ಕೆ ಕೊಟ್ಟಿದ್ವಲ್ಲ, ಸೊ ಅದನ್ನೇ ಎರಡನೇ ಪ್ರಾಂಪ್ಟ್ ಏನಿದೆ ಸೆಕೆಂಡ್ನೇ ಪ್ರಾಂಪ್ಟು ಇಲ್ಲಿ ನಾವು ಅದನ್ನು ಪೇಸ್ಟ್ನ ಮಾಡಬೇಕು. ಓಕೆನಾ. ಸೊ ನಾನು ನೋಟಿಗೆ ಹೋಗ್ಬಿಟ್ಟು ಎರಡನೇ ಪ್ರಾಂಪ್ಟ್ ಏನಿದೆ ಅದನ್ನು ಕಾಪಿ ಮಾಡ್ಕೋತೀನಿ. ಸೊ ಇಲ್ಲಿ ನಾವು ಎಲ್ಲಿ ಇಟ್ಟಿದ್ವಿ ಇಲ್ಲಿ. ಓಕೆ. ಸೊ ಸೆಕೆಂಡ್ನೇ ಪ್ರಾಂಪ್ಟ್ ಏನಿದೆ ಅದನ್ನು ನಾನು ಕಾಪಿನ ಮಾಡ್ಕೋತೀನಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ನಾನು ಪೇಸ್ಟ್ನ ಮಾಡ್ತೀನಿ. ಪೇಸ್ಟ್ ಮಾಡಾದಮೇಲೆ ಸಿಂಪಲಿ ಕೆಳಗಡೆ ಸ್ಕ್ರಾಲ್ ಮಾಡಿಬಿಟ್ಟು ಅಲ್ಲಿ ಕ್ರಿಯೇಟ್ ಆಪ್ಷನ್ ಇರುತ್ತೆ, ಸಿಂಪಲಿ ನೀವು ಕ್ರಿಯೇಟ್ನ ಮಾಡಬೇಕು ಅಷ್ಟೇ. ಓಕೆನಾ, ಬೇರೆ ಏನು ಮಾಡೋಕ್ಕಿಲ್ಲ. ಸೊ ನಿಮಿಷ ಇದು ಸೆಕೆಂಡ್ ಇದು ಯಾವುದಂತ ಟೆಕ್ಸ್ಟಲ್ಲಿ ಒಂದ್ಸಲ ಚೆಕ್ನ ಮಾಡ್ಕೋತೀನಿ. ಓಕೆ, ಸೆಕೆಂಡ್ನೇದು ಇದು. ಓಕೆ, ಇದನ್ನು ಪೇಸ್ಟ್ನ ಮಾಡ್ತೀನಿ ನಾನಿಲ್ಲಿ. ಓಕೆ, ಪೇಸ್ಟ್ ಮಾಡಾದ್ಮೇಲೆ ಸಿಂಪಲಿ ಕೆಳಗೆ ಸ್ಕ್ರಾಲ್ ಮಾಡಿ. ಕೆಳಗೆ ಸ್ಕ್ರಾಲ್ ಮಾಡಾದ್ಮೇಲೆ ಇಲ್ಲಿ ನಿಮ್ಮ ಕ್ರಿಯೇಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಸೊ ನಿಮ್ಮದು ಏನಿದೆ ವಿಡಿಯೋ ಕ್ರಿಯೇಟ್ ಆಗಿಬಿಡುತ್ತೆ, ನೀವು ಡೌನ್ಲೋಡ್ನ ಮಾಡ್ಕೊಬೋದು. ಓಕೆ, ಇದಾಯಿತು ನಮ್ಮದು ಕೆಲಸ. ಸೊ ಈಗ ನಾವು ಮೇಯ್ನಾಗಿ ಏನು ಮಾಡಬೇಕು, ವಾಯ್ಸ್ ಓವರ್. ಸೊ ಯಾರೆಲ್ಲರಿಗೂ ವಾಯ್ಸ್ ಓವರ್ ಕೊಡೋಕ್ಕೆ ಇಷ್ಟ ಇಲ್ಲ, ಸೊ ಅವ್ರೇನು ಮಾಡಿ ರಿಯಲ್ ವಾಯ್ಸ್ ಆ್ಯಪ್ ಏನಿದೆ ಇದರಲ್ಲಿ ನೀವು AI ನಿಮ್ಮ ಸ್ಟೋರಿ ಏನಿದೆ ಅದನ್ನು ಪೇಸ್ಟ್ ಮಾಡಿಬಿಟ್ಟು ವಾಯ್ಸ್ ಜನ್ರೇಟ್ ಮಾಡ್ಕೋಬೋದು. ಸೊ ಟೆಕ್ಸ್ಟ್ ಟು ಸ್ಪೀಚ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಲ್ಯಾಂಗ್ವೇಜ್ ಕನ್ನಡನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮೇಲ ಫಿಮೇಲ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಮೇಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಿಮ್ಮ ಸ್ಟೋರಿ ಏನಿದೆ ಇಲ್ಲಿ ಪೇಸ್ಟ್ನ ಮಾಡಿ ಸಿಂಪಲಿ. ಓಕೆನಾ. ಪೇಸ್ಟ್ನ ಮಾಡಾದ್ಮೇಲೆ ನೀವು ಬೇಕಿದ್ರೆ ಇದು ಎಕ್ಸಾಂಪಲ್ಗೆ ಒಂದು ಸ್ವಲ್ಪ ಕೇಳಿ ನೋಡ್ಬೋದು. ಅದಾದಮೇಲೆ ನೀವು ಪಿಂಚು ಇಲ್ಲಿ ಪ್ಲಸ್ಸು ಮೈನಸ್ ಇದೆಯಲ್ಲ ಇದರಲ್ಲಿ ಬೇಕಿದ್ರೆ ವಾಯ್ಸ್ನ ಸ್ವಲ್ಪ ಅಡ್ಜಸ್ಟ್ನ ಮಾಡ್ಕೋಬೋದು. ಓಕೆನಾ ಗೈಸ್. ಅದಾದಮೇಲೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ವೀವ್ ಆ್ಯಡ್ ಆ್ಯಂಡ್ ಡೌನ್ಲೋಡ್ ಫುಲ್ ವಿಡಿಯೋ ಅಂತ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ ಕೆಳಗಡೆ. ಸೊ ಸಿಂಪಲಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮದು ಫುಲ್ ವಿಡಿಯೋ ಏನಿದೆ ಡೌನ್ಲೋಡ್ನ ಮಾಡ್ಕೊಳ್ಳಿ. ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ನ ಮಾಡ್ಕೊಳ್ಳಿ. ನಿಮ್ಮದು ಏನು ವಾಯ್ಸ್ ಇದೆ ಅದು ಡೌನ್ಲೋಡ್ ಆಯಿತು. ಸೊ ಈಗ ಇಮೇಜು ವಿಡಿಯೋ ಆ್ಯಂಡ್ ವಾಯ್ಸ್ ಮೂರೂ ಆಯಿತು. ಈಗ ಮೇಯ್ನಾಗಿ ನಾವೇನು ಮಾಡಬೇಕು, ಎಡಿಟಿಂಗ್. ಸೊ ಎಡಿಟಿಂಗ್ ಬಂದುಬಿಟ್ಟು ನಾನು ಕ್ಯಾಪ್ಕಟ್ ಆ್ಯಪಲ್ಲಿ ತೋರಿಸ್ತೇನೆ. ಸೊ ಫಸ್ಟು ನಾವು ಸೂಪರ್ VPN ಏನಿದೆ ಅದನ್ನು ಆನ್ನ ಮಾಡ್ಕೊಳ್ಳೋಣ. ಆ್ಯಂಡ್ ಹಾಗಾಗಿ ಯಾರಿಗೆಲ್ಲ ಸೂಪರ್ VPN ಆ್ಯಂಡ್ ಕ್ಯಾಪ್ಕಟ್ ಆ್ಯಪ್ ಇಲ್ಲ, ಸೊ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿದ್ದೀನಿ, ನೀವು ಹೋಗ್ಬಿಟ್ಟು ಅಲ್ಲಿಂದ ಡೌನ್ಲೋಡ್ನ ಮಾಡ್ಕೋಬೋದು. ಓಕೆನಾ ಗೈಸ್. ಸೊ ಸೂಪರ್ VPN ಏನಿದೆ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀವು ಏನು ಸಿಂಗಾಪುರ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ಕನೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದಾಯಿತು ನಮ್ಮದು ಕನೆಕ್ಟು. ಅದಾದಮೇಲೆ ನಾವು ಕ್ಯಾಪ್ಕಟ್ ಆ್ಯಪ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಇದು ಇಲ್ಲಿಂದ ರಿಮೂವ್ ಮಾಡೋಣ. ಸೊ ನ್ಯೂ ಪ್ರಾಜೆಕ್ಟ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಾವು ಏನು ವೀಡಿಯೋಸು ಈಗ AI ಜನ್ರೇಟ್ ಮಾಡಿದ್ವಿ ಅದೆಲ್ಲ ವೀಡಿಯೋಸ್ನ ನಾವಿಲ್ಲಿ ಹ್ಯಾಡ್ನ ಮಾಡ್ಕೊಳ್ಳೋಣ ಒಂದೊಂದಾಗಿ. ಸೊ ನಾನು ಇಲ್ಲಿ ಎಲ್ಲ ವೀಡಿಯೋಸ್ 5 ಸೆಕೆಂಡ್ನ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ನೀವು 10 ಸೆಕೆಂಡ್ ಆದರೂ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ನಾನು ಎಲ್ಲ ವೀಡಿಯೋಸ್ನ ಹ್ಯಾಡ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿದರೆ ಇಂಟರ್ಫೇಸ್ ಬರುತ್ತೆ. ಸೊ ನಮಗೆ ವಾಯ್ಸ್ ಓವರ್ ಮಾಡೋಕ್ಕೆ ಇದ್ದರೆ ನಾನು ವಾಯ್ಸ್ ಓವರ್ದು ತೋರಿಸ್ತೀನಿ ಯಾವ ಥರ ಮಾಡಬೇಕಂದ್ರೆ.
ಐ ಮೀನ್ ನೀವು ಕ್ಯಾಪ್ಕಟಲ್ಲಿ ವಾಯ್ಸ್ ಓವರ್ ಮಾಡೋದಾದರೆ ಯಾವ ಥರ ಮಾಡಿ ಅಂದರೆ ಸಿಂಪಲಿ ನೀವು ಓವರ್ಲೇ ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ ಕೆಳಗಡೆ, ಸಿಂಪಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಸ್ಟೋರಿ ಏನಿದೆ ಅದನ್ನು ಇಲ್ಲಿ ಆ್ಯಡ್ ಮಾಡಬೇಕು. ಓಕೆನಾ. ಸೊ ನಾನು ಒಂದ್ಸಲ ಮಾರ್ಕ್ ಮಾಡಿ ನಿಮಗೆ ತೋರಿಸ್ಬಿಡ್ತೀನಿ. ಸೊ ಇಲ್ಲಿ ಓವರ್ಲೇ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ. ಸೊ ಫೋಟೋ ನಾವು ಸ್ಕ್ರೀನ್ಶಾಟ್ ಹೊಡೆದಿಲ್ಲ ಅಲ್ಲ, ಸೊ ಒಂದ್ಸಲ ಸ್ಕ್ರೀನ್ಶಾಟ್ನ ಓಡ್ಕೊಳ್ಳೋಣ ನಮ್ಮ ಸ್ಟೋರಿ ಏನಿತ್ತು ಅದು. ಓಕೆನಾ. ಸೊ ಬ್ಯಾಕ್ ಬಂದುಬಿಟ್ಟು ನಾವು ಇಲ್ಲಿಂದ ನಮ್ಮದು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳೋಣ ನಮ್ಮದು ಸ್ಟೋರಿದು. ಓಕೆನಾ. ಸ್ಕ್ರೀನ್ಶಾಟ್ ಹೊಡ್ಕೊಂಡು ಮತ್ತೆ ಬರೋಣ. ಸೊ ಇಲ್ಲಿ ಬ್ಯಾಕ್ ಬಂದುಬಿಟ್ಟು ಮತ್ತೆ ಸ್ಟಾರ್ಟಿಂಗಿಂದ ಓಪನ್ ಮಾಡೋಣ, ಇಲ್ಲಾಂದರೆ ಇಮೇಜ್ ಶೋ ಆಗೋಲ್ಲ. ಸೊ ಇಲ್ಲಿ ಆ್ಯಡ್ ಓವರ್ಲೇ ಇಲ್ಲ, ಒಂದೊಂದ್ಸಲ ಬ್ಯಾಕ್ ಬರ್ತೀನಿ. ಸೊ ಇಲ್ಲಿ ಓವರ್ಲೇ ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮದು ಫೋಟೋ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಬರುತ್ತೆ, ಇನ್ನು ಸ್ವಲ್ಪ ಸ್ಕ್ರೀನಿಂದ ದೊಡ್ಡದು ಮಾಡ್ಕೊಳ್ಳಿ ಫಿಂಗರಿಂದ. ಓಕೆನಾ. ಸೈಡಲ್ಲಿ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಫೋಟೋ ಏನಿದೆ ಫುಲ್ಲು ವಿಡಿಯೋವರೆಗೂ ಅಡ್ಜಸ್ಟ್ನ ಮಾಡ್ಕೋಬೇಕು, ಯಾಕಂದರೆ ನಾವು ನೋಡಿಕೊಂಡು ಓದೋದಲ್ವ. ಸೊ ಫುಲ್ ವಿಡಿಯೋ ನೀವು ಅರ್ಧದಲ್ಲೇ ಬಿಟ್ಟರೆ ಅದು ಎಲ್ಲಿಗೆ ಲಾಸ್ಟ್ ಆಗುತ್ತೆ ಅಲ್ಲಿಗೆ ಐ ಮೀನ್ ಫೋಟೋ ಹೋಗಿಬಿಡುತ್ತೆ, ಮತ್ತು ನೋಡ್ಕೊಂಡು ಓದೋಕ್ಕಾಗಲ್ಲ ನೀವು. ಓಕೆನಾ ಗೈಸ್. ಸೊ ಇದನ್ನು ಸಿಂಪಲ್ಲಾಗಿ ನೀವು ಏನು ಮಾಡಿ, ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ, ಯಾವುದು ಮ್ಯೂಸಿಕ್ದು. ಸೊ ಸಿಂಪಲಿ ನಾವಿಲ್ಲಿ ಬ್ಯಾಕ್ ಬರೋಣ. ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಮ್ಯೂಸಿಕ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲಾಸ್ಟ್ ರೆಕಾರ್ಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಸಿಂಪಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಮಧ್ಯದಲ್ಲಿ ನಿಮಗೆ ಸ್ಕೈ ಬ್ಲೂ ಅಲ್ಲಿ ಕಾಣಿಸ್ತಿರ್ಬೇಕಲ್ಲ ರೆಕಾರ್ಡ್ ಬಟನ್ನು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲೋನ ಮಾಡಿ, ವಿಲ್ ಯೂಸಿಂಗ್ ದಿ ಆ್ಯಪ್ ಅಂತ ಮಾಡಿ. ಓಕೆನಾ. ಅದಾದಮೇಲೆ ಕಂಚಿನ ಮೇಲೆ ಕ್ಲಿಕ್ ಮಾಡಿ. ಒಂದು ಕತ್ತಲೆಯ ರಾತ್ರಿ, ಸೊ ನಾನು ಇಲ್ಲಿ ಏನಿದೆ ಅದನ್ನೇ ಓದ್ತೀನಿ. ಓಕೆನಾ. ಒಂದು ಕತ್ತಲೆಯ ರಾತ್ರಿ ವಾರುಣನಿಗೆ ಕಾಡಿನ ಮಧ್ಯೆ ಕತ್ತಲು ತುಂಬಿದ ಮನೆ ಸಿಕ್ಕಿತು. ಹೊರಗಡೆ ಮಳೆ ಧಾರಾಕಾರವಾಗಿ ಸುರಿಯುತ್ತಿದ್ದರಿಂದ ಹಾಗೆ ನಂಗೆ ಅಷ್ಟು ಚೆನ್ನಾಗಿ ಕನ್ನಡ ಬರಲ್ಲ ಗಾಯ್ಸ್, ಸೊ ಯಾರನ್ನು ಬೈಬೇಡಿ. ಸೊ ಈ ಥರ ಗೈಸ್ ನೀವು ವಾಯ್ಸ್ ಓವರ್ನ ಮಾಡ್ಕೋಬೋದು. ಓಕೆನಾ. ಆ್ಯಂಡ್ ವಾಯ್ಸ್ ಓವರ್ ಮಾಡ್ಕೊಂಡಾದ್ಮೇಲೆ ನೋಡಿ ಏನು ಮಾಡಿ ಅಂದರೆ ನಿಮಗೆ ತುಂಬ ಎಫೆಕ್ಟ್ಸ್ಗಳು ಸಿಕ್ಬಿಡುತ್ತೆ. ವಾಯ್ಸ್ನ ಏನು ಇನ್ನೂ ಚೆನ್ನಾಗಿ ಎಫೆಕ್ಟು ಆ್ಯಂಡ್ ನಾಯ್ಸ್ಗಳೇನಿರುತ್ತೆ, ಬ್ಯಾಕ್ಗ್ರೌಂಡ್ ನಾಯ್ಸ್, ಅದನ್ನೆಲ್ಲ ರಿಮೂವ್ ಮಾಡೋಕ್ಕೆ ನಿಮ್ಗೆ ಆಪ್ಷನ್ಗಳೆಲ್ಲ ಸಿಕ್ಬಿಡುತ್ತೆ. ಅದನ್ನೆಲ್ಲ ಬೇಕಿದ್ರೆ ನೀವು ಯೂಸ್ನ ಮಾಡ್ಕೋಬೋದು. ಓಕೆನಾ. ಸೊ ಗೊತ್ತಾಯ್ತಲ್ಲ ವಾಯ್ಸ್ ಓವರ್ ಯಾವ ಥರ ಮಾಡೋದಂತ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಡ್ ಮಾಡೋಕ್ಕೆ ಸೌಂಡ್ ಎಫೆಕ್ಟ್ಸ್ ಅಂತ ನಾನು ಈಗ ನಿಮಗೆ ಮಾರ್ಕ್ ಮಾಡಿ ತೋರಿಸಿದಲ್ಲ, ಸಿಂಪಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಾವು ಹಾರರ್ಗೆ ಈಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕೇ ಬೇಕಲ್ವ ನಿಮಗೆ, ಇಲ್ಲೇ ಕ್ಯಾಪ್ಕಟಲ್ಲಿ ತುಂಬ ಬಂದುಬಿಟ್ಟು ಏನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳು ಸಿಕ್ಬಿಡುತ್ತೆ, ನೀವು ಈಸಿಲಿ ಯೂಸ್ನ ಮಾಡ್ಕೋಬೋದು. ಸೊ ನೀವು ಒಂದೊಂದಾಗಿ ಕೇಳಿ. ಓಕೆನಾ. ಸೊ ಕೇಳಿದ್ರಲ್ಲ ಗೈಸ್, ಸೊ ತುಂಬ ನಿಮಗೆ ಬಂದುಬಿಟ್ಟು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳು ಸಿಕ್ಬಿಡುತ್ತೆ. ಇದರಿಂದ ನಿಮಗೆ ಕಾಪಿರೈಟ್ನು ಬರಲ್ಲ. ಇದು ಬಂದುಬಿಟ್ಟು ಎಲ್ಲ ಫ್ರೀ. ಸೊ ಇದರಲ್ಲಿ ಯಾವುದಾದ್ರೂ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಹಾರರ್ದು. ಓಕೆನಾ. ಯಾವುದರಲ್ಲಿ ಸೌಂಡ್ ಎಫೆಕ್ಟ್ಸಲ್ಲಿ ಹೋಗ್ಬಿಟ್ಟು, ಓಕೆನಾ, ಯಾವುದರಲ್ಲಿ ಫಸ್ಟು ನೀವು ಮ್ಯೂಸಿಕಲ್ಲಿ ಹೋಗ್ಬಿಟ್ಟು ಅಲ್ಲಿ ನಿಮಗೆ ಸೌಂಡ್ ಎಫೆಕ್ಟ್ಸ್ ಸಿಕ್ಬಿಡುತ್ತೆ. ಸೊ ನೀವು ಅಲ್ಲಿಂದ ಬೇಕಿದ್ರೆ ಹ್ಯಾಡ್ನ ಮಾಡ್ಕೋಬೋದು. ಸೊ ಕ್ಯಾಪ್ಕಟ್ಟಲ್ಲಿ ನೀವು ಏನಾದರೂ ಎಡಿಟಿಂಗ್ ಮಾಡೋದು ಕಲ್ತ್ಕೊಂಡ್ರೆ ನಿಮಗೆ ತುಂಬ ಎಫೆಕ್ಟ್ಸ್ಗಳು ಫ್ರೀಯಾಗಿ ಸಿಕ್ಬಿಡುತ್ತೆ. ನೀವು ಈಸಿಲಿ ಬಂದುಬಿಟ್ಟು ಕ್ರಿಯೇಟ್ನ ಮಾಡ್ಕೋಬೋದು ಇದರಲ್ಲಿ. ಓಕೆನಾ. ಸೊ ನೀವು ಕೇಳಿ ಒಂದ್ಸಲ, ನಾನು ಮ್ಯೂಸಿಕ್ ಹಾಕಿ ತೋರಿಸ್ತಾ ಇದ್ದೀನಲ್ಲ ನೋಡಿ ಯಾವ ಥರ ಬರ್ತಾ ಇದೆ ಅಂತ. ಸೊ ಆ್ಯಂಡ್ ವಾಲ್ಯೂಮ್ನ ಕೂಡ ನೀವು ಕಮ್ಮಿ ಮಾಡ್ಕೋಬೇಕು, ಯಾವುದ್ರದ್ದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ದು ತುಂಬ ಕಮ್ಮಿ ಮಾಡೋಕ್ಕೆ ಹೋಗಬೇಡಿ, ಒಂದು ಮೀಡಿಯಮ್ ಆಗಿರಲಿ. ನಿಮ್ಮ ವಾಯ್ಸ್ನ ಬಂದುಬಿಟ್ಟು ಕೇಳಿಸ್ಬೇಕಲ್ಲ, ಹಾಗಾಗಿ. ಓಕೆನಾ ಗೈಸ್. ಸೊ ಈಗ ಬಂದುಬಿಟ್ಟು ಇದು ಏನು ವಾಟರ್ ಮಾರ್ಕ್ ಇದೆ ಇದನ್ನು ಡಿಲೀಟ್ನ ಮಾಡ್ಕೊಳ್ಳೋಣ. ಇನ್ನೊಂದು ಮ್ಯೂಸಿಕ್ ಬೇಕಿದ್ರೂ ನೀವು ಆ್ಯಡ್ ಮಾಡ್ಕೋಬೋದು. ಒಂದೇ ಮ್ಯೂಸಿಕ್ ಇಷ್ಟ ಆಗಿಲ್ಲ, ಇನ್ನೊಂದು ಮ್ಯೂಸಿಕ್ ಆ್ಯಡ್ ಮಾಡಬೇಕು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂದ್ರೂ ನೀವು ಆ್ಯಡ್ನ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ ಇಲ್ಲಿ. ಓಕೆ ಗೈಸ್. ಸೊ ಗೊತ್ತೈತಲ್ಲ ಯಾವ ಥರ ಆ್ಯಡ್ ಮಾಡೋದಂತ. ಈಗ ನಾವು ಇದೇನು ವಾಯ್ಸ್ ಓವರ್ ನಾವು ಮಾಡಿದ್ವಿ ಇದನ್ನು ಡಿಲೀಟ್ ಮಾಡ್ಕೊಳ್ಳೋಣ. ಡಿಲೀಟ್ ಮಾಡಾದ್ಮೇಲೆ ಈಗ ನಾವು ಏನು ಈ ವಾಯ್ಸು ಜನ್ರೇಟ್ ಮಾಡಿದ್ವಿ ಅದನ್ನು ಆ್ಯಡ್ ಮಾಡಬೇಕಲ್ಲ, ಯಾವ ಥರ ಆ್ಯಡ್ ಮಾಡೋದಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ. ಸೊ ಸಿಂಪಲ್ಲಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ಇಲ್ಲಿ ನಿಮಗೆ ಮ್ಯೂಸಿಕ್ ಆಪ್ಷನ್ ಕಾಣಿಸ್ಬೇಕು. ಓಕೆನಾ. ಸೊ ಒಂದು ನಿಮಿಷ ಇಲ್ಲಿ ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ನಿಮಗೆ ಇಲ್ಲಿ ಒಂದು ಮ್ಯೂಸಿಕ್ ಆಪ್ಷನ್ ಕಾಣಿಸುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಫೈಲ್ಸು, ಇಲ್ಲಿ ಡಿವೈಸ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಡಿವೈಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ಪಿಕ್ ಮಾಡ್ಕೊಳ್ಳಿ ನೀವು ಯಾವುದು ಜನ್ರೇಟ್ ಮಾಡಿಸಿದ್ರಿ ರಿಯಲ್ ವಾಯ್ಸಿಂದ ಅದನ್ನು. ಸೊ ನಾನು ಇಲ್ಲಿ ಆ್ಯಡ್ನ ಮಾಡ್ಕೊಂಡಿದ್ದೀನಿ. ಓಕೆನಾ. ಸೊ ಆ್ಯಡ್ನ ಮಾಡ್ಕೊಂಡಾದ್ಮೇಲೆ ನೀವು ಒಂದ್ಸಲ ಕೇಳಿ ಥರ ನಿಮಗೆ ಸೌಂಡು ಬಂದುಬಿಟ್ಟು ಕೇಳಿಸುತ್ತೆ. ಸೊ ಈಗ ನಾವು ನಮ್ಮ ವಾಯ್ಸ್ಗೆ ಯಾವ ಥರ ಎಫೆಕ್ಟ್ಸ್ಗಳು ಹಾಕೋದಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದು ಬಂದುಬಿಟ್ಟು ತುಂಬ ಚೆನ್ನಾಗಿರುತ್ತೆ ಎಫೆಕ್ಟ್ಸ್ಗಳು. ಸೊ ನೀವು ಯಾವ ಥರ ಬೇಕಿದ್ರೂ ಎಫೆಕ್ಟ್ಸ್ಗಳು ಯೂಸ್ನ ಮಾಡ್ಕೋಬೋದು. ಸೊ ಇದನ್ನೊಂದ್ಸಲ ಕೇಳ್ಕೊಳ್ಳಿ.
ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನಮ್ಮ ವಾಯ್ಸ್ ಅಂತ. ಸೊ ಇಲ್ಲಿಗೆ ಲಾಸ್ಟ್ ಆಗಿದೆ. ಸೊ ನಾವೇನು ಮಾಡೋಣ, ಇಲ್ಲಿಂದ ಟ್ರಿಮ್ ಮಾಡ್ಕೊಳ್ಳೋಣ. ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿ, ಸ್ಪ್ಲಿಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಇಲ್ಲೇ ಫಸ್ಟಲ್ಲೇ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ನಾವು ಪಾರ್ಟ್ನ ಡಿಲೀಟ್ನ ಮಾಡ್ಕೊಳ್ಳೋಣ. ಓಕೆನಾ. ಸೊ ಇದೆಲ್ಲ ಆದಮೇಲೆ ಇದು ವಾಟರ್ ಮಾರ್ಕ್ ಏನಿದೆ ಇದನ್ನು ಡಿಲೀಟ್ ಮಾಡ್ಕೊಳ್ಳೋಣ. ಸೊ ಈ ಯಾವ ಥರ ವಿಡಿಯೋ ಎಫೆಕ್ಟ್ಸ್ ಹಾಕೋದಂತ. ಸೊ ಸಿಂಪಲಿ ನೀವು ವಿಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ಎಫೆಕ್ಟ್ ಆಪ್ಷನ್ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೇಚರ್ ಏನಿದೆ, ನೇಚರ್ ಆಪ್ಷನ್ ಕಾಣಿಸ್ತಿದ್ದಿಲ್ಲ ನಿಮಗೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ಥರ ನಿಮಗೆ ತುಂಬ ಎಫೆಕ್ಟ್ಸ್ಗಳು ಬಂದುಬಿಟ್ಟು ಸಿಕ್ಬಿಡುತ್ತೆ. ಲೈಕ್ ಸ್ಮೋಕ್ದಾಯಿತು, ಈ ಥರ ನೋಡಿ ನಿಮಗೆ ಇದು ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ. ಆ್ಯಂಡ್ ಸ್ಮೋಕ್ ಎಫೆಕ್ಟ್ಸು ಇದೆಲ್ಲ ನೀವು ಹ್ಯಾಡ್ನ ಮಾಡ್ಕೋಬೋದು ತುಂಬ ಈಸಿಯಾಗಿ. ಆ್ಯಂಡ್ ಇದು ಎಫೆಕ್ಟ್ಸ್ಗಳೆಲ್ಲ ಯೂಸ್ ಮಾಡಿದರೆ ನಿಮಗೆ ಇನ್ನೂ ಅಟ್ರಾಕ್ಟಿವ್ ಆಗುತ್ತೆ ಆ್ಯಂಡ್ ಎಂಗೇಜಿಂಗ್ ಆಗುತ್ತೆ ವೀಡಿಯೋಸ್ಗಳು. ಓಕೆನಾ. ಸೊ ಇದೆಲ್ಲ ಒಂಥರ ಚೆನ್ನಾಗಿದೆ ಎಫೆಕ್ಟ್ಸ್ಗಳು. ಓಕೆನಾ. ಒಂದ್ಸಲ ನಿಮಗೆ ತೋರಿಸ್ತೀನಿ ಯಾವ ಥರ ನೀವು ಎಫೆಕ್ಟ್ನ ಆ್ಯಡ್ ಮಾಡೋದು. ಓಕೆನಾ. ಸಿಂಪಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಇಲ್ಲಿ ವಿಡಿಯೋ ಎಫೆಕ್ಟು. ಓಕೆನಾ. ವಿಡಿಯೋ ಎಫೆಕ್ಟ್ ಮೇಲೆ ಇಲ್ಲಿ ನೇಚರ್ ಆಪ್ಷನ್ ಇದೆಯಲ್ಲ, ಈ ನೇಚರಲ್ಲಿ ಕ್ಲಿಕ್ ಮಾಡಬೇಕು. ನೇಚರಲ್ಲಿ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ಫಾಗ್ ಎಫೆಕ್ಟ್ನ ನಾನು ಆ್ಯಡ್ ಮಾಡಿದ್ದೀನಿ. ಓಕೆನಾ. ಸೊ ಈ ವಿಡಿಯೋಗೆ. ಸೊ ಇನ್ನೊಂದು ಸಲ ಬ್ಯಾಕ್ ಬಂದುಬಿಟ್ಟು ಇನ್ನೊಂದು ವಿಡಿಯೋಗೆ ಮತ್ತು ಆ್ಯನಿಮೇಷನ್ ಮೇಲೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಇನ್ನೊಂದು ಎಫೆಕ್ಟ್ ಏನಿದೆ ಅದನ್ನು ನಾನು ಆ್ಯಡ್ ಮಾಡ್ಕೊತೀನಿ, ಬೇರೆ ಯಾವುದಾದ್ರೂ ಎಫೆಕ್ಟು ಚೆನ್ನಾಗಿದ್ರೆ. ಓಕೆನಾ. ಸೊ ನಾನಿಲ್ಲಿ ಇನ್ನೊಂದು ಎಫೆಕ್ಟ್ ಫಾಗಿದೆ ಸೇಮು, ಅದನ್ನು ಆ್ಯಡ್ ಮಾಡಿದ್ದೀನಿ. ಓಕೆನಾ. ಸೊ ಇನ್ನೊಂದು ವಿಡಿಯೋಗೆ ನಾನು ಇನ್ನೊಂದು ಎಫೆಕ್ಟ್ನ ಹಾಕ್ತೀನಿ. ಸೊ ಸಿಂಪಲಿ ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಕ್ಲಿಕ್ ಮಾಡಿಬಿಟ್ಟು ಸೊ ನೇಚರಲ್ಲಿ ನಿಮಗೆ ಇನ್ಯಾವುದಾದ್ರೂ ಎಫೆಕ್ಟು ಚೆನ್ನಾಗಿರೋದು ಇಷ್ಟ ಆಗ್ತಿದ್ರೆ ನೀವು ಯೂಸ್ನ ಮಾಡ್ಕೋಬೋದು. ಗೈಸ್ ನೀವು ನೋಡಿ ನಿಮಗೆ ಯಾವ್ಯಾವ ಎಫೆಕ್ಟ್ಸ್ಗಳು ಇಷ್ಟ ಆಗುತ್ತೆ. ಬಟ್ ಈ ಥರ ಹಾರರ್ ಸ್ಟೋರೀಸ್ಗಳಿಗೆ ನೇಚರಲ್ಲೇ ಹೋಗ್ಬಿಟ್ಟು ನೋಡಿ. ಓಕೆ. ನಾವು ವಿಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ಕೆಳಗಡೆ ಎಫೆಕ್ಟ್ ಆಪ್ಷನ್ ಬರುತ್ತೆ. ಆ ಎಫೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೆ ಸೈಡಲ್ಲಿ ನಿಮಗೆ ವಿಡಿಯೋ ಎಫೆಕ್ಟ್ ಆಪ್ಷನ್ ಕಾಣುತ್ತೆ. ಸೊ ವಿಡಿಯೋ ಎಫೆಕ್ಟಲ್ಲಿ ನೀವು ನೇಚರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೇಚರ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಇವೆಲ್ಲ ಆಪ್ಷನ್ಸ್ಗಳು ನಿಮಗೆ ಸಿಕ್ಬಿಡುತ್ತೆ ಕ್ಯಾಪ್ಕಟ್ಟಲ್ಲಿ. ಸೊ ನಿಮಗೆ ಯಾವ್ದು ಬೇಕಿದ್ರೂ ನೀವು ಎಫೆಕ್ಟ್ಗಳನ್ನ ಯೂಸ್ನ ಮಾಡ್ಕೋಬೋದು. ಓಕೆನಾ. ತುಂಬ ಚೆನ್ನಾಗಿರೋ ಎಫೆಕ್ಟ್ಗಳು ಇಲ್ಲಿ ಸಿಕ್ಬಿಡುತ್ತೆ. ನೀವು ಹೋಗಿ ಬೇರೆ ಕಡೆ ಎಲ್ಲೂ ಡೌನ್ಲೋಡ್ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಇಲ್ಲೇ ನೀವು ಈಸಿಯಾಗಿ ಹಾಕ್ಕೋಬೋದು. ನಿಮಗೆ ಎಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಎಡಿಟಿಂಗ್ ಎಲ್ಲನೂ ನಿಮಗೆ ಇಲ್ಲಿ ಸಿಕ್ಬಿಡುತ್ತೆ. ಒಂದೂ ಇಲ್ಲ ಅಂತ ಇಲ್ಲ, ಎಲ್ಲನೂ ನಿಮಗೆ ಇಲ್ಲಿ ಸಿಕ್ಬಿಡುತ್ತೆ. ಒಂದ್ಸಲ ಕೇಳಿ. ಎಫೆಕ್ಟ್ ಹಾಕಿರೋದು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಸೊ ನೋಡಿ ಗೈಸ್, ಈಗ ಗೊತ್ತಾಯ್ತಲ್ಲ ಯಾವ ಥರ ಎಫೆಕ್ಟ್ಸ್ ಎಲ್ಲ ಆ್ಯಡ್ ಮಾಡೋದಂತ. ಆ್ಯಂಡ್ ನಿಮಗೆ ನಾನು ಈಗ ವಾಯ್ಸಲ್ಲಿ ವಾಯ್ಸ್ ಎಫೆಕ್ಟ್ಸ್ ಯಾವ ಥರ ಆ್ಯಡ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ ಸೌಂಡ್ ಎಫೆಕ್ಟು, ಅದ್ರ ಮೇಲೆ ಕ್ಲಿಕ್ ಮಾಡಬೇಡಿ. ಸೊ ಸಿಂಪಲಿ ಬ್ಯಾಕ್ ಬನ್ನಿ. ಇಲ್ಲಿ ವಾಯ್ಸ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ನೀವು ಏನು ನಿಮ್ಮದು ವಾಯ್ಸ್ ಆ್ಯಡ್ ಮಾಡಿದ್ರಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇದು ಹಾರರ್ ಸೌಂಡ್ ಸೆಲೆಕ್ಟ್ ಆಗಿದೆ, ಇದನ್ನು ಡಿಲೀಟ್ ಮಾಡ್ಕೋತೀನಿ. ಸೊ ಸಿಂಪಲಿ ಇಲ್ಲಿ ಬ್ಯಾಕ್ನ ಬರ್ತೀನಿ. ಸೊ ಇಲ್ಲಿ ನಮ್ಮದು ನಾವೇನು ಆಡಿಯೋ ರಿಯಲ್ ವಾಯ್ಸ್ ಆ್ಯಡ್ ಮಾಡಿದ್ವಲ್ಲ ಇದಕ್ಕೆ ನಾವು ಎಫೆಕ್ಟ್ಗಳನ್ನ ಆ್ಯಡ್ ಮಾಡ್ಬೋದು. ಓಕೆ. ಸಿಂಪಲಿ ನೀವೇನು ಮಾಡಬೇಕು, ಇದ್ರ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ನೀವು ಇಲ್ಲಿ ಆಡಿಯೋ ಎಫೆಕ್ಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ಎರಡನೇದು ನಾನು ಸೆಲೆಕ್ಟ್ ಮಾಡಿದ್ದೀನಲ್ಲ, ಅದು ನೇಮ್ ಕಾಣಿಸ್ತಿಲ್ಲ ನನಗೆ. ನೇಮ್ ಒರಿಜಿನಲ್ ಕೆಳಗಡೆ ಇದೆಯಲ್ಲ, ಸೊ ಅದನ್ನು ಓಕೆನಾ. ಮೆಗಾ ಗ್ರಾಫ್ 1 ಅಂತ ಇದೆಯಲ್ಲ, ಮೆಗಾ ಆಫ್ 1 ಅಂತ ಇದೆಯಲ್ಲ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಅದನ್ನು ವಾಯ್ಸ್ ಬಂದುಬಿಟ್ಟು ತುಂಬ ಚೆನ್ನಾಗಿದೆ. ನೀವು ಸ್ಟಾರ್ಟಿಂಗಲ್ಲಿ ಕೇಳಿದ್ರಲ್ಲ ಇಂಟ್ರೋ ವಿಡಿಯೋ, ಸೇಮ್ ಅದೇ ಥರ ವಾಯ್ಸ್ ಇದು ಬಂದುಬಿಟ್ಟು ಕೊಡುತ್ತೆ. ಇನ್ನೂ ತುಂಬ ಇದೆ, ನೀವು ಕೇಳ್ಕೊಳ್ಳಿ ಒಂದ್ಸಲ. ನಾನು ಒಂದ್ಸಲ ಕೇಳಿಸ್ತಾ ಇದ್ದೀನಿ ಯಾವ್ಯಾವ ವಾಯ್ಸ್ಗೆ ಎಫೆಕ್ಟು ಯಾವ ಥರ ಕಾಣುತ್ತೆ, ಯಾವ ಥರ ನಿಮ್ಗೆ ಇಲ್ಲಿ ರೇಡಿಯೋ ಎಫೆಕ್ಟು ಸಿಗುತ್ತೆ, ಇಲ್ಲಿ ಡೆವಿಲ್ ಎಫೆಕ್ಟು ಸಿಗುತ್ತೆ. ನೀವು ಈಸಿಲಿ ವಾಯ್ಸ್ ಇಲ್ಲಿ ಚೇಂಜರ್ ಇದು ವಾಯ್ಸ್ನ ಚೇಂಜ್ ಮಾಡುತ್ತೆ. ನಿಮ್ಮದು ವಾಯ್ಸ್ ಏನಿದೆ, ಸುಮಾರು ಜನ ಹೇಳ್ತಿರಲ್ಲ ವಾಯ್ಸ್ ಯಾವ ಥರ ಚೇಂಜ್ ಮಾಡೋದು ಅಂತ. ಸೊ ಇಲ್ಲಿ ನೀವು ವಾಯ್ಸ್ನ ಚೇಂಜ್ ಮಾಡ್ಕೋಬೋದು. ನಿಮ್ಗೆ ಯಾವ ವಾಯ್ಸ್ ಇಷ್ಟ ಆಗುತ್ತೆ ಆ ವಾಯ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಯೂಸ್ನ ಮಾಡ್ಕೋಬೋದು, ಇನ್ನೂ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇಲ್ಲಿ ನೀವು ನಿಮ್ಮ ವಿಡಿಯೋ ಏನಾದರೂ ಎಡಿಟ್ ಮಾಡೋಂಗಿದ್ರೆ ನಿಮ್ಮ ವಾಯ್ಸ್ನ ಇಲ್ಲಿ ಚೇಂಜ್ ಮಾಡ್ಕೋಬೋದು. ಸೊ ನಿಮ್ಮ ವಾಯ್ಸೇ ಅಂತಲೇ ಅನಿಸಲ್ಲ, ಆ ಥರ ನೀವು ಚೇಂಜ್ನ ಮಾಡ್ಕೋಬೋದು ಈಸಿಯಾಗಿ. ಓಕೆನಾ ಗೈಸ್. ಸೊ ಗೊತ್ತಾಯ್ತಲ್ಲ ಯಾವ ಥರ ಎಫೆಕ್ಟ್ಸ್ ಎಲ್ಲ ಆ್ಯಡ್ ಮಾಡೋದಂತ. ಒಂದ್ಸಲ ಕೇಳಿ, ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಒಂದೊಂದಾಗಿ ಹಾಕ್ಬಿಟ್ಟು. ಸೊ ನನಗೆ ಇದೇ ಎಫೆಕ್ಟ್ ಇಷ್ಟ ಆಯಿತು, ನಾನು ಇದನ್ನೇ ಆ್ಯಡ್ನ ಮಾಡ್ಕೋತೀನಿ. ಓಕೆನಾ. ಸೊ ಇದೆಲ್ಲ ಆ್ಯಡ್ ಮಾಡ್ಕೊಂಡಾದಮೇಲೆ ನಾನು ಸಿಂಪಲಿ ಈಗೇನು ಮಾಡೋದು,
ಎಕ್ಸ್ಪೋರ್ಟ್ ಬಟನ್ ನಿಮಗೆ ಕಾಣಿಸ್ತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ನ ಮಾಡ್ಕೊಳ್ಳೋದು. ಸೊ ಗೊತ್ತಾಗಲ್ಲ ಯಾವ ಥರ ಎಡಿಟಿಂಗ್ ಮಾಡೋದು. ಸೊ ಕ್ಯಾಪ್ ಕಟ್ಟು ಯಾರೆಲ್ಲ ಯೂಸ್ ಮಾಡಿಲ್ಲ, ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಗೊತ್ತಾಗೋದ್ರಲ್ಲಿ. ಆ್ಯಂಡ್ ಯಾರೆಲ್ಲ ಫಸ್ಟಿಂದ ಯೂಸ್ ಮಾಡ್ತಿದ್ದೀರಾ ಅವ್ರಿಗೆಲ್ಲ ತುಂಬ ಈಸಿ ಅನಿಸುತ್ತೆ ಎಡಿಟಿಂಗ್ ಎಲ್ಲ ಮಾಡೋಕ್ಕೆ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗೈಸ್.